ಸೊ ಇದೇ ಒಂದು ಬುಕ್ ಕೊಟ್ಟು ಆದ್ರೆ 10,000 10,000 ಖರ್ಚಾಗಿದ್ದು ಬೇಜ. ಶುಗರ್ನ ಟೆಸ್ಟ್ ಮಾಡಿಸಿ ಅದಕ್ಕೆ ಮಾತ್ರೆ ತಗೊಂಡೇ ಬಿಡೋಣ, ಇನ್ನು ಆಗೋದಿಲ್ಲ, BP ಚೆಕ್ ಮಾಡಿ ನಿಮಗೆ BP ಇದೆ ಅಂತ ಹೇಳಿದ್ರು. ಅದು ಟೋಟಲ್ ಆಗಿದ್ದು 3,800 ರೂಪಾಯಿ. ಫುಲ್ ಬಾಡಿ ಚೆಕಪ್ ಮಾಡಿಸ್ಬೇಕಂತ. ನನಗಂತೂ ಆಯ್ತು ಕತೆ, ಫುಲ್ ಬಾಡಿ. ಸೊ ನೋಡಿ, ನಾವು ಏನೋ ಅನ್ಕೊಂತೀವಿ, ಅದೇನೋ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಗೆಸ್ ಮಾಡಿದೆ ಕೊನೆಗೆ ಮೆಣಸಿನಕಾಯಿನ ನೋಡಿ. ಮನೇಲಿ ಪಿಜ್ಜಾ ಮಾಡೋ ಓವನ್, ನಾನು ಇಡ್ಲಿ ಪಾತ್ರೆನ ತಗೊಂಡೋಗಿ ಓವನ್ ಮಾಡಿಕ್ಕಿದೆ. ಸೊ ಹಾಗಾಗಿ ನನಗೆರಡು ಅಲ್ಲ, ನನಗೊಂದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ಇವಾಗ 7:15 ಆಗ್ತಾ ಇದೆ. ಇವತ್ತು ಶನಿವಾರ. ಹಾಗೆ ಇವಾಗ ನನ್ನ ಮಗಳು ನನಗಿಂತ ಮುಂಚೆನೆ ಬೇಗ ಎದ್ದು ಮಶ್ರೂಮ್ ಬಿರಿಯಾನಿ ಮಾಡಿದ್ದಾಳೆ. ಸೊ ನೆನ್ನೆ ಸಾಯಂಕಾಲನೂ ಕೂಡ ಮಾಡಲಿಲ್ಲ ನಾವು. ಸೊ ಹಾಗಾಗಿ ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ಟಿದ್ವಿ ಮಶ್ರೂಮ್ನ. ಇವಾಗ ಮಶ್ರೂಮ್ ಬಿರಿಯಾನಿ ಇವತ್ತು ಬೆಳಿಗ್ಗೆ ಟಿಫನ್ಗೆ ಅಂತಲೇ ರೆಡಿಯಾಗಿದೆ. ಹಾಗೆ ಬಾಕ್ಸ್ಗೂ ಕೂಡ ಅದೇ ತೊಗೊಂಡೋಗ್ಬಿಡ್ತೀನಿ ನಾನು. ಇವತ್ತು ಮೇಘನಿಗೆ ಬಾಕ್ಸ್ ಏನಿಲ್ವಲ್ಲ, ಸೊ ಸ್ವಲ್ಪ ಸಾಂಬಾರಿದೆ, ಅದನ್ನು ಅವರು ಮಧ್ಯಾಹ್ನಕ್ಕೆ ಅಡ್ಜಸ್ಟ್ ಮಾಡ್ಕೋತಾರೆ ಅನ್ನಕ್ಕೆ ಇಟ್ಕೊಂಡು. ಹಾಗೆ ಇವಾಗ ಇದು ಮಶ್ರೂಮ್ ಬಿರಿಯಾನಿಗೆ ಮೊಸರು ಬಜ್ಜಿ ಮಾಡಿಬಿಡೋಣ ಅಂತಂದ್ಬಿಟ್ಟು ಸ್ವಲ್ಪ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಸೊ ಬಿರಿಯಾನಿಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರು ಮೊಸರು ಬಜ್ಜಿ ಸಾಟ್ ಔಟ್ ಮಾಡಿಬಿಡುತ್ತಲ್ವ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ನಾನು ಮೊಸರು ಬಜ್ಜಿ ಮಾಡಿಬಿಟ್ಟು ಅದಾದಮೇಲೆ ನಾನು ಕೂಡ ರೆಡಿಯಾಗಿ ಕೆಲ್ಸಕ್ಕೆ ಹೋಗಬೇಕು. ಹಾಗೆ ಇನ್ನು ಜೀರಿಗೆನ ಬಿಸಿ ನೀರಿಗೆ ಹಾಕ್ಕೊಂಡು ಕುಡ್ದಿಲ್ಲ, ಅದನ್ನು ಕುಡಿದ್ಬಿಟ್ಟು ಅದಾದಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಹಾಗೆ ಇದು ಮಶ್ರೂಮ್ ಬಿರಿಯಾನಿ ಇನ್ನೂ ತಣ್ಣಗಾಗಿಲ್ಲ. ಸೊ ಹಾಗೆ ಇಲ್ಲಿ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಹಾಗೆ ಇದು ಸ್ವಲ್ಪ ಸಾಂಬಾರು ಇದೆಯಲ್ಲ, ಅದನ್ನು ಬಿಸಿ ಮಾಡ್ತಾಯಿದ್ದೀನಿ. ಸಾಂಬಾರು ಸ್ವಲ್ಪ ಇದೆ, ಹಾಗೆ ಸಾಂಬಾರು ಸ್ವಲ್ಪ ಐತಲ್ಲ, ಅದನ್ನು ಬಿಸಿ ಮಾಡ್ತಾಯಿದ್ದೀನಿ. ಇವತ್ತು ಮೇಘನಿಗೆ ಬಾಕ್ಸ್ ಇಲ್ಲ, ಹಾಗಾಗಿ ಶನಿವಾರ ಇವತ್ತು ಮಧ್ಯಾಹ್ನ ಸ್ಕೂಲ್ ಬಿಟ್ಬಿಡುತ್ತಲ್ಲ. ಸೊ ಅದಕ್ಕೆ ಇವಾಗ ಹಾಗೆ ಹಾಲು ಕಾಯೋಕೆ ಇಡಬೇಕು. ಮಗು ಮೊಟ್ಟೆನೇ ಹಾಕಿಲ್ಲ, ನಾನು ಬರೀ ನೀರು ಕಾಯಿಸ್ತಾ ಇದ್ದೀನಿ. ಅಯ್ಯಯ್ಯೋ, ಬರೀ ನೀರು ಬಿಸಿ ಮಾಡಿಸ್ತಾ ಇದ್ದೀನಿ ನಾನು. ಮೊಟ್ಟೆ ಇವಾಗ ಅಯ್ಯೋ ಬಿಸಿ ಹೊಡೆದೋಯ್ತು ಅನ್ಸುತ್ತೆ ಫ್ರೆಂಡ್ಸ್. ಇದು ಬಿಸಿ ಬಿಸಿ ನೀರು ತುಂಬ ಬಿಸಿ ಆಗ್ಬಿಟ್ಟಿದೆ. ನಾನು ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಅಂತ ಮೊಟ್ಟೆನೇ ಇವಾಗ ಹಾಕ್ತಾಯಿದ್ದೀನಿ ನಾನು. ಅಯ್ಯೋ ಕತೆ. ಹೀಗೆ ಇವಾಗ ಮೊಸರು ಬಜ್ಜಿ ಮಾಡೋಕ್ಕೆ ಈರುಳ್ಳಿ, ಒಂದು ಸ್ವಲ್ಪ ಸೌತೆಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿಬಿಡ್ತೀನಿ. ಹಾಗೆ ಮೊಸರು, ಸೊ ಹಾಲು. ಇವಾಗ ಮೊಸರಿಗೆ ಹಸಿಮೆಣಸಿನ್ಕಾಯಿ, ಸೌತೆಕಾಯಿ, ಹಾಗೆ ಈರುಳ್ಳಿ, ಟೊಮೊಟೊ ಹಾಕೋದಿಲ್ಲ, ಟೊಮೊಟೊ ಹಾಕ್ಕೊಂಡ್ರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ, ಇಷ್ಟೇ. ಹಾಗೆ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಮೊಸರು ಬಜ್ಜಿ ಬಿರಿಯಾನಿನೋ ಮಶ್ರೂಮ್ ಬಿರಿಯಾನಿ ಪಲಾವ್ ಜೊತೆಗೆ ರೆಡಿ. ಹಾಗೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ಈಗ ಕೆಲವು ಮದುವೆ ಮನೆಗಳಲ್ಲಿ ಫುಲ್ಲು ಈರುಳ್ಳಿನೇ ಸಿಗ್ತಾ ಇರುತ್ತೆ, ಆ ಥರ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ. ಮೊಸರುಗಿಂತ ಜಾಸ್ತಿ ಈರುಳ್ಳಿನೇ ಸಿಗ್ತಾ ಇರುತ್ತೆ, ಆ ಥರದ್ದು ಚೆನ್ನಾಗಿರುತ್ತೆ ನೋಡಿ. ಇವಾಗ ಮೊಸರು ಬಜ್ಜಿ ರೆಡಿ ಆಯಿತು. ಇದೇ ನೋಡಿ ಈರುಳ್ಳಿ ಸಿಪ್ಪೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ಲೇಟಲ್ಲಿ ಹಾಕೊಂಡ್ರೆ ಎತ್ಕೊಂಡೋಗಿ ಡಸ್ಟ್ಬಿನ್ಗೆ ಹಾಕೋದಕ್ಕೂ ಈಸಿ ಆಗುತ್ತೆ. ಸುಮ್ಮನೆ ನೆಲದ ಮೇಲೆಲ್ಲ ಚೆಲ್ಲಾಡಿ ಇದು ಮಾಡೋದಕ್ಕಿಂತ. ಆಮೇಲೆ ಮತ್ತೆ ಕಸವು, ಅಯ್ಯೋ ಸಾರಿ, ಇದು ಕಲ್ಲುಪ್ಪು, ಅದು ಮುಂಚೆ ಪುಡಿ ಉಪ್ಪು ಅಲ್ಲಿತ್ತ, ಹಾಗಾಗಿ ಈಗ ಈ ಕಡೆ ಇಟ್ಬಿಟ್ಟಿದ್ದೀನಿ, ಅದು ಕನ್ಫ್ಯೂಸ್ ಆಗ್ತಾ ಆಯ್ತು ಅಷ್ಟೇ. ಸೊ ಉಪ್ಪು ಸ್ವಲ್ಪ, ಹಾಗೆ ಒಂದು ಏಜ್ ಆದಮೇಲೆ ಉಪ್ಪು ಸಕ್ಕರೆ ಎಲ್ಲ ಕಡಿಮೆ ತಿನ್ನಬೇಕು. ಸೊ ನಮಗೆ ಉಪ್ಪು ಸಕ್ಕರೆ ಎರಡೂ ಇಲ್ದಂಗೆ ತಿನ್ನೋಕ್ಕೆ ಆಗಲ್ಲ ಅಲ್ವಾ, ಇರಲೇಬೇಕು.
ಹಾಗೆ ಇವಾಗ ಇನ್ನೂ ಜೀರಿಗೆ ನೀರು ಕುಡ್ದಿಲ್ಲ ನಾನು, ಹೇಳ್ತಾನೆ ಇದ್ದೀನಿ. ಇವಾಗ ಸ್ವಲ್ಪ ಜೀರಿಗೆ ಹಾಕಿ ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಬಣ್ಣ ಬಿಟ್ಟ ಮೇಲೆ ಜೀರಿಗೆ ನೀರು ಕುಡಿಯೋದು. ಓ, ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿ. ಹಾಗೆ ನಮಗೆ ಇಲ್ಲಿ ಮುಂಚೆ ಆ ಮನೇಲಿ ಇದು ಗ್ಯಾಸ್ ಗೀಝರ್ ಇತ್ತು. ಇಲ್ಲಿ ಚಿಕ್ಕದು ಒಂದು ಸ್ವಲ್ಪ ಬಸ್ಲು ಅಂತ ಗ್ಯಾಸ್ ಗೀಝರ್ ಹಾಕ್ಸೋಕ್ಕಾಗಲಿಲ್ಲ, ಹಾಗಾಗಿ ಕರೆಂಟ್ದು ಗೀಝರ್ ತಂದು ಹಾಕಿದ್ದೀವಿ. ಇವು ಲವಂಗ ಹಾಕಿದ್ಯಮ್ಮ? ಹಾಂ, ಲವಂಗ ಎಲ್ಲ ತೆಗೆದುಬಿಟ್ಟಿದ್ದಾಳೆ. ಏನಂತಂದರೆ ಇದರಲ್ಲಿ ಏನಾದ್ರೂ ಈಗ ಬಿರಿಯಾನಿ ತಿನ್ನುವಾಗ ಲವಂಗ ಚಕ್ಕೆ ಅದೆಲ್ಲ ಸಿಕ್ಬಿಟ್ರೆ ನನ್ನ ಮಗಳು ಚಿಕ್ಕವಳು ತಿನ್ನೋದೇ ಇಲ್ಲ, ಬಿಟ್ಟೇ ಬಿಡ್ತಾಳೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಒಗ್ಗರಣೆ ಆದಮೇಲೆ ತೆಗ್ದಾಕ್ಬಿಡ್ತೀವಿ. ಸೊ ಹಾಗಾಗಿ ತೆಗ್ದಾಕಿದ್ದಾಳೆ ಅವಳು. ಬೇಗ ಲವಂಗ ಎಲ್ಲ ತೆಗ್ದಾಕಿದ್ಯಾ? ಕೇಳಿಸ್ತಾ ಇಲ್ಲ ಅವಳಿಗೆ. ನೋಡಿ ಮಶ್ರೂಮ್ ಕಾಣಿಸ್ತಾ ಇದೆಯಾ? ನಾನು ಹೇಳಿದೆ ದಪ್ಪಕ್ಕೆ ಹಾಕಂತ, ಅವಳು ಸಣ್ಣಕ್ಕೂ ಹೆಚ್ಚಿಬಿಡ್ತಾ ಇದ್ಲು. ಸೊ ಇವಾಗ ನೋಡಿ ಬಂದಾಗ ಒಂದು ಡೈಲಾಗ್ ಹೇಳ್ತೀನಿ, ನಮ್ಮ ಮಗಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಮಿಕ್ಸ್ ಮಾಡಿಬಿಟ್ಟು ನಾನು ಬಾಕ್ಸ್ಗೂ ಹಾಕ್ಕೊಬಿಡ್ತೀನಿ ಸ್ವಲ್ಪ ಮೊಸರು ಬಜ್ಜಿ ಇದೂ. ಹಾಗೆ ಇವಾಗ ನೋಡಿ ನೀರು ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಏನಾದ ನೀರು ಕಡಿಮೆ ಆಗಲಿ ಸ್ವಲ್ಪ, ಆವಾಗ ಅದ್ರದ್ದು ಗುಣ ಎಲ್ಲ ಬಿಟ್ಟಿರುತ್ತಲ್ವ, ಅದರ ಅಂಶ ಎಲ್ಲ ಬಿಟ್ಟಿರುತ್ತೆ. ಸೊ ಹಾಗಾಗಿ ಜೀರಿಗೆ ಅಂಶ ಎಲ್ಲ ಬಿಟ್ಟಿರುತ್ತೆ. ಹಾಗೆ ನನಗೆ ಡಾಕ್ಟ್ರ್ ಏನು ಹೇಳಿದ್ದಾರೆ, ಇನ್ನು 6 ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು 5 kgನಾದ್ರೂ ಕಡಿಮೆ ಮಾಡಿ, ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಬಟ್ ನಾವು ಬೇಕಾದರೆ 2 ತಿಂಗಳಲ್ಲಿ 5 kg ಜಾಸ್ತಿ ಅಂದರೆ ಆಗ್ಬಿಡ್ತೀವಿ. ಕರಗೋದಕ್ಕಂತೂ ಆಗೋದಿಲ್ಲ ಅನಿಸುತ್ತೆ. ಟ್ರೈ ಮಾಡ್ತಾಯಿದ್ದೀನಿ ನಾನು. ಸೊ ಹೋಗಿ ಚೆಕಪ್ ಎಲ್ಲ ಆಗಿದೆ. ಏನು ಚೆಕಪ್ ಏನು ಅಂತ ಅಂದ್ಬಿಟ್ಟು ನಾನು ಸಾಯಂಕಾಲ ಹೇಳ್ತೀನಿ. ಸೊ ಆ ಥರ ಹೇಳಿದ್ರು ಡಾಕ್ಟ್ರು, ಒಂದು 5 kgನಾದ್ರೂ ಕಡಿಮೆ ಮಾಡಿ ಅಂತ. ಸೊ ನೋಡೋಣ. ವಾಕಿಂಗು, ತಿನ್ನೋದು ಕಮ್ಮಿ ಮಾಡೋಕ್ಕಾಗೋದಿಲ್ಲ. ತಿನ್ನೋದು ಅಂತಂದರೆ ರೈಸು ಅದೆಲ್ಲ ಜಾಸ್ತಿ ನನಗೆ ನಿಜ ಬಿಡೋದಕ್ಕಾಗೋದಿಲ್ಲ. ಬಿಟ್ಟರು ಅಟ್ಲೀಸ್ಟ್ ಒಂದು 2-3 ದಿವಸ, ಒಂದು ವಾರ ತನಕ ಬಿಡ್ಬೋದಷ್ಟೇ. ಅದಾದಮೇಲೆ ತಿನ್ನಲೇಬೇಕು ಅಂತ ಒಂಥರ ಇದಾಗ್ಬಿಡುತ್ತೆ. ಸೊ ಹಾಗಾಗಿ ಮೊಸರನ್ನ ತಿಂದಿಲ್ಲ ಅಂದ್ರಂತೂ ಆಗೋದೇ ಇಲ್ಲ ನನಗೆ. ಸೊ ಆ ಥರ ನನಗೆ ಮೊಸರನ್ನ ಅಂದರೆ ಅಷ್ಟು ಇಷ್ಟ. ಸೊ ಒಂದು 2-3 ದಿವಸಕ್ಕೆ ಒನ್ ಟೈಮ್ 2 ಟೈಮ್ ಆದರೂ ತಿಂತೀನಿ ನಾನು. ನಮ್ಮ ಮನೇಲಿ ಯಾವಾಗಲೂ ಹೇಳ್ತಾರೆ, ಅದು ಏನಂಗೆ ಮೊಸರನ್ನ ತಿಂತೀಯಾ ಅಂತ. ಸೊ ಅದರಿಂದನೂ ಸಹ ಕೆಲವ್ರು ಹೇಳ್ತಾರಲ್ವ, ಮೊಸರನ್ನ ತಿಂದರೂ ಸಹ ದಪ್ಪ ಆಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವಾಗ ಜೀರಿಗೆ ನೀರಂತೆ, ಮೆಂತ್ಯ ಅಂತೆ, ವಾಕಿಂಗ್ ಅಂತೆಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಕಮ್ಮಿ ಆಗ್ತೀನಾ ಇಲ್ವಾ ಅಂತ ಅಂದ್ಬಿಟ್ಟು. ಈಗ ನನ್ನ ಮಗಳಿಗೆ ಒಂದು ಡೈಲಾಗ್ ಹೇಳ್ತೀನಿ, ನೋಡೋಣ ಅವಳು ಏನು ಹೇಳ್ತಾಳೆ ಅಂತ ಅಂದ್ಬಿಟ್ಟಿದ್ದೀನಿ. ಚಳಿನೇ ಆಗೋದು. ಹಾಗೆ ನೋಡಿ ನಮ್ಮ ಮಗಳು ಹೋಗಿ ನೆನ್ನೆ ಝೂಡಿಯೋದಲ್ಲಿ ಶಾಪಿಂಗ್ ಮಾಡ್ಕೊ ಬಂದಿದ್ದಾಳೆ. ಸೊ ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಬೇಕು. ಸೊ ಒಂದು ರೌಂಡು ತೊಗೊಂಡೋಗಿ ಒಣಗಾಕ್ಬಿಡಮ್ಮ ಬೇಗ ಇದ್ದು. ಆಯಿತು, ತಿನ್ನು, ಎದ್ದೇಳು. ಬಿಸಿ ಬಿಸಿ ಮಶ್ರೂಮ್. ಹಾಗೆ ಇಲ್ಲೊಂದು ವಾರ್ಡ್ರೋಬ್ ಇದೆ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡಿ, ಎಲ್ಲರೂ ಹಿಂಗೆ ತೋರಿಸ್ತಾರಲ್ಲ ಹಾಯ್ ಅಂತ. ಸೊ ಇದು ಮಕ್ಕಳು ರೂಮಲ್ಲ, ಹಾರಿಕಾ ರೂಮು ಅಲ್ಲಮ್ಮ, ಹಾರಿಕಾ ರೂಮ್. ಹಾಗೆ ಮೆಶ್ ಹಾಕಿದ್ವಿ. ಯಾಕೆ ಅಂತಂದರೆ ಸೊಳ್ಳೆ ಅಂದರೆ ಗಾಳಿ ಮಾತ್ರ ಚೆನ್ನಾಗಿ ಬರ್ತೈತೆ ನೋಡಿ, ಹೆಂಗೆ ಬರ್ತಾ ಇದೆ ಕಾಣಿಸಲ್ಲ ನಿಮಗೆ ಅಲ್ವಾ. ಸೊ ನೋಡಿ ಇಲ್ಲಿ ಸ್ಕ್ರೀನು ಹಾರಾಡ್ತಾಯಿದೆ, ಇನ್ನೂ ಜೋರಾಗಿ ಗಾಳಿ ಬರುತ್ತೆ. ಸೊ ಹಾಗೆ ಜೊತೆಗೆ ಧೂಳು ಕೂಡ ಬರುತ್ತೆ. ಮಗು ಕ್ರೋಶದೊಂದು ವಿಡಿಯೋ ಮಾಡಮ್ಮ, ವಿಡಿಯೋ. ಹಾಗೆ ಬನ್ನಿ ಬೇಗ, ಬಿಸಿ ಬಿಸಿ ಮಶ್ರೂಮ್ ಮೊಸರು ಬಜ್ಜಿ ಮಾಡಿದ್ದೀನಿ, ತಿನ್ನಿ. ಯಾಕಮ್ಮ, ನಾನೇ ಮಾಡಿರೋದು ಕಣಮ್ಮ. ಓಹ್
ಡೈಲಾಗ್ ಬಂದಿಲ್ಲ, ಬರೀ ಹ್ಞೂ ಬಂತು. ಸೊ ಮೊಸರು ಬಜ್ಜಿ ನಾನು ಮಾಡಿರೋದು. ಕಷ್ಟಪಟ್ಟು ಮೊಸರು ಬಜ್ಜಿ ಮಾಡಿಲ್ವಾ? ಹಾಂ, ಸಾಧನೆ ನಂದಿನಿ. ಬಿರಿಯಾನಿ ಮಾಡಿಬಿಟ್ರೆ ಸಾಕ, ಅದು ತಕ್ಕನಾಗ ಒಂದು ಚಟ್ನಿ ಇಲ್ಲ ಅಂದರೆ ಮೊಸರು ಬಜ್ಜಿ ಆ ಥರ ಏನಾದ್ರು ಇರಬೇಕಲ್ವ. ಸೊ ಅದನ್ನು ನಾನೇ ಮಾಡಿರೋದು, ಹಾಗಾಗಿ ನಂದೇ ಕ್ರೆಡಿಟ್ ಎಲ್ಲ, ನನಗೆ ಕ್ರೆಡಿಟ್ ಎಲ್ಲ. ನೋಡಿ ಇವಾಗ ಬಿಸಿ ಬಿಸಿ ಇದೆ. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕುಡಿದ್ರೇ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೆ ಕುಡಿಯೋದಕ್ಕಾಗೋದಿಲ್ಲ. ಹಾಗೆ ಕಾಫಿ ಕುಡಿಯೋ ಬದಲು ಇದೇ ಬಿಸಿ ಬಿಸಿ ಕುಡ್ಕೊಳ್ಳೋದು. ಇದಕ್ಕೆ ಜೇನುತುಪ್ಪ ಅದು ಇದು ಏನು ಹಾಕೊಂಡಿಲ್ಲ, ಬರೀ ಜೀರಿಗೆ ನೀರು ಅಷ್ಟೇ. ಪಿ ಟಿ ಟೀಚರ್ ರೆಡಿ. ಪಿ ಟಿ ಟೀಚರ್ ರೆಡಿ ಆದರು. ಫ್ರೆಂಡ್ಸ್, ಇವಾಗ ಮೊಸರು ಬಜ್ಜಿ ಹಾಗೂ ಮಶ್ರೂಮ್ ಬಿರಿಯಾನಿ ಹಾಕ್ಕೊಂಡು ತಿನ್ಕೊಂಡು ಕೆಲಸಕ್ಕೆ ಹೊರಡ್ತೀನಿ. ಸೊ ಟೈಮ್ ಆಯಿತು, 8:30 ಆಗ್ತಾ ಇದೆ. ಇವಾಗ 8:30 ಆಗ್ತಾ ಇದೆ. ತಿನ್ಕೊಂಡು ಕೆಲ್ಸಕ್ಕೆ ಹೋಗೋದು. ನೋಡಿ ಟೈಮ್ 8:30. ನೋಡಿ ಬಿಸಿಲು ಮನೆ ಒಳಗಡೆ ಹೆಂಗೆ ಬಂದಿದೆ ಅಂತಂದ್ಬಿಟ್ಟು. ಸೊ ಇವಾಗ ತಿನ್ನೋಣ. ಓ ಮೆಣಸಿನ್ಕಾಯಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಆಯ್ತಲ್ಲ ಮೆಣಸಿನ್ಕಾಯಿ. ಯಾಕೋ ಏನಮ್ಮ ಇದು? ಫ್ರೆಂಡ್ಸ್, ನಮ್ಮ ಮನೇಲಿ ಒಂದು ಮಿನಿ ಬೇಕರಿ ಓಪನ್ ಆಗಿದೆ. ಹಂಗಂದ್ರೆ ಅಯ್ಯೋ ಸದ್ಯ 3,000 ಅಷ್ಟೇ. ನಿನಗೇನು ಅಷ್ಟೇ ಅಂತ ಅಂತೀಯ? 3,000ನ? 3,000 ದುಡಿಯೋಕ್ಕೆ ಎಷ್ಟು ಕಷ್ಟಪಡಬೇಕು ಗೊತ್ತಾ? ಏನಮ್ಮ ಇದು? ತಗೊಳಮ್ಮ, ತೊಂದರೆ ಇಲ್ಲ. ಹಾಗೆ ನಮ್ಮ ಮನೆ ಒಂದು ಮಿನಿ ಬೇಕ್ರಿ ಆಗಿದೆ. ಇನ್ನೊಂದೇನೋ ಅದೇನೋ ಇಟ್ಟಿದ್ದಲ್ಲ ಇಲ್ಲಮ್ಮ, ಅದು ಏಕೆ ತೆಳ್ಳಗೆ ಮಾಡ್ಬಿಟ್ಟಿದ್ದ? ನೋಡಿ, ನಾನು ಕಿಚನ್ನ ಹೆಂಗೆ ಕ್ಲೀನ್ ಮಾಡಿದ್ದೆ, ನಮ್ಮ ಮಗಳು ಹೆಂಗೆ ಇಟ್ಟಿದ್ದಾಳೆ ನೋಡಿ. ಸೊ ಹೊಸ ಕಿಚನ್ ಅವಸ್ಥೆ ಇದು. ಹಾಗೆ ಇದು ಏನಿರ್ಬೋದು ಅಂತ ಗೆಸ್ ಮಾಡಿ, ನನಗೂ ಹೇಳಿಲ್ಲ ಏನು ಅಂತ. ನಾನು ಆಲೂ ಬನ್ನು ಅಂತ ಅಂದ್ಬಿಟ್ಟು ಗೆಸ್ ಮಾಡಿದ್ದೀನಿ. ಆಲೂ ಬನ್ನು ಅಂತ ಅಂದ್ಬಿಟ್ಟು ಅನ್ಕೋತೀನಿ. ಸೊ ಸದ್ಯಕ್ಕೆ ಚಿಪ್ಸ್ ತಿನ್ನೋಣ. ಚಿಪ್ಸು ಇದು ಯಾರಮ್ಮ ತರಿಸಿದ್ದು? ಹಾಗೆ ಗಂಟು ಮುಟ್ಟೆ ಕಟ್ಕೊಂಡು ಒಯ್ತಾ ಇದ್ದಾರೆ ನೋಡಿ, ತಟ್ಟೆನೂ ಎತ್ಕೊಂಡು. ಗ್ಲಾಸು, ಸ್ಪೂನು ಹೊಸದೆಲ್ಲ ಎತ್ಕೊಂಡೋಯ್ತಿದ್ಯಾ? ಏನು ಒಂದು ವಾರಕ್ಕೆ ಸೂಟ್ ಕೇಸ ಸಾಲ್ತಾ ಇಲ್ಲ? ಬ್ಯಾಗ್ ಯಾವ್ದಾರು ಒಂದು ಚಿಕ್ಕದು ಎತ್ಕೊಂಡು ಹೋಗು. ಸ್ಕೂಲ್ ಬ್ಯಾಗ್ ಎತ್ಕೊಂಡೋಯ್ತೀಯಾ? ಸೊ ನೋಡಿ, ಮೇಘ ಗಂಟು ಮುಟ್ಟೆ ಕಟ್ಕೊಂಡು ಎಲ್ಲೋ ಹೋಯ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಕೆಲಸ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಟೈಮ್ 6:15 ಆಗ್ತಾ ಇದೆ. ಸೊ ಇವಾಗ ನಾನು ವಿಡಿಯೋನ ಮತ್ತೆ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಾನು ಯಾಕೆ ಮೆಂತ್ಯ ನೆನೆಸಿದ್ನ ನೀರು ಕುಡಿತಾ ಇದ್ದೀನಿ, ಹಾಗೆ ಮೆಂತ್ಯನ ತಿಂತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿನ್ನೆ ವಿಡಿಯೋ ತುಂಬ ಲಾಂಗ್ ಆಗಿದ್ದರಿಂದ ನಾನು ಅದರಲ್ಲಿ ಶೇರ್ ಮಾಡಿರಲಿಲ್ಲ.
ಸೊ ಇವತ್ತು ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ನಾವೇ ಏನೋ ಅಂದ್ಕೊಂಡ್ಬಿಡ್ತೀವಿ, ಅದೇನೋ ಆಗಿರತ್ತೆ. ಸೊ ಅದಕ್ಕೆ ನಾವು ಏನೇ ಆದ್ರೂ ಡಾಕ್ಟರ್ ಹತ್ರ ಹೋಗಿನೇ ಏನಂತ ಕನ್ಫರ್ಮ್ ಮಾಡ್ಕೊಬೇಕು. ಸೊ ಹಾಗಾಗಿ ನನ್ನ ಕತೆನೂ ಅದೇ ಆಯಿತು. ಏನಾಯ್ತು ಅಂತಂದರೆ, ನನಗೆ ಕೈ ಮತ್ತು ಕಾಲೆಲ್ಲ ನನಗೆ ಇಚ್ಚಿಂಗ್ ಬರೋಕ್ಕೆ ಶುರುವಾಯಿತು. ನಾನು ಒಂದು ವಾರದ ತನಕ ನಂಗೆ ಅಬ್ಸರ್ವೇ ಮಾಡಿರಲಿಲ್ಲ. ಯಾವಾಗಲೂ ಒಂದೊಂದ್ಸರಿ ಇಚ್ಚಿಂಗ್ ಆಗ್ತಾ ಇತ್ತು. ಸರಿ ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ ನಾನು. ಆಮೇಲೆ ತುಂಬ ಜಾಸ್ತಿನೇ ಆಗೋಯ್ತು, ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಆ ಥರ ಆಗ್ತಾ ಇರುವಾಗ ನಾನು ಹೋಗಿ ಸ್ಕಿನ್ ಡಾಕ್ಟ್ರನ್ನ ನೋಡಿದೆ, ಭೇಟಿ ಮಾಡಿದೆ. ಸೊ ಸ್ಕಿನ್ ಡಾಕ್ಟ್ರು ಒಂದು ಆಯಿಂಟ್ಮೆಂಟು ಮಾತ್ರೆ ಎಲ್ಲ ಕೊಟ್ಟರು. ಅದೇನಾಯಿತು, ನಾನು ಹೋಗಿದ್ದು ಫೆಬ್ರವರಿ ಅಥವಾ ಮಾರ್ಚಲ್ಲಿ ಅನಿಸುತ್ತೆ. ಸೊ ಅವರು ಒಂದು 15 ದಿವಸ ತನಕ ಮಾತ್ರೆಗಳು ಕೊಟ್ಟರು. ಅದು ಕಮ್ಮಿನೇ ಆಗಲಿಲ್ಲ. ತೊಗೊಂಡಾಗ ಮಾತ್ರ ಕಮ್ಮಿ ಆಗ್ತಾಯಿತ್ತು, ಆಮೇಲೆ ಮತ್ತೆ ಅದೇ ಥರನೇ ಶುರುವಾಗ್ತಾಯಿತ್ತು. ಕೈ ಕಾಲು ನನಗೆ ತುಂಬ ಇಚ್ಚಿಂಗ್ ಆಗ್ತಾಯಿತ್ತು. ಅದಾದಮೇಲೆ ಮತ್ತೆ ನಾನು ಏಪ್ರಿಲಲ್ಲಿ ಹೋದೆ. ಆವಾಗಲೂ ಅಷ್ಟೇ, ನೀವು ಸಡನ್ನಾಗಿ ಮಾತ್ರೆ ಬಿಡೋದು ಬೇಡ, ಡೋಸೇಜ್ ಕಮ್ಮಿ ಮಾಡ್ಕೊಂಬರ್ತೀನಂತೆ ಅಂತೇಳಿ ಮತ್ತೆ ಬೇರೆ ಮಾತ್ರೆ ಕೊಟ್ಟರು. ಆವಾಗಲೂ ಕೂಡ ತೊಗೊಂಡೆ. ಬಟ್ ಅದು ಅಷ್ಟೇ, ತೊಗೊಂಡಾಗ ಮಾತ್ರ ಕಮ್ಮಿ ಆಗ್ತಾಯಿತ್ತು. ಆಮೇಲಿಲ್ಲ. ನನಗೇನು ಅನ್ನಿಸ್ತು ಅಂತಂದರೆ, ಶುಗರ್ ಇದ್ರೂ ಸಹ ಕೈ ಕಾಲೆಲ್ಲ ಕಡ್ತಾ ಆಗೋದು, ಉರಿ ಬರೋದು, ಆ ಥರ ಎಲ್ಲ ಆಗುತ್ತೆ ಅಲ್ವಾ. ಸೊ ನಾನು ಶುಗರ್ ಬಂದಿರ್ಬೋದು ಅಂತ ಅಂದ್ಬಿಟ್ಟು ನಾನೇ ಅಂದ್ಕೊಂಡು ಹೋಗಿ ಶುಗರ್ ಟೆಸ್ಟನ್ನ ಮಾಡಿಸಿದ್ವಿ. ಸೊ ಅದೇನಾಯ್ತು ಅಂತಂದರೆ, ಅವರು ಶುಗರ್ ಇದೆ ಅಂತಲೇ ಕೊಟ್ಬಿಟ್ಟಿದ್ರು ರಿಪೋರ್ಟಲ್ಲಿ. ಬಿಫೋರು ಆಫ್ಟರಲ್ಲೆಲ್ಲ ಶುಗರ್ ಇದೆ ಅಂತ ಕೊಟ್ಬಿಟ್ರು. ಅದಾದಮೇಲೆ 3 ತಿಂಗಳದೊಂದು HbA1c ಅಂತ ಬರ್ತಲ್ಲ, ಅದನ್ನು ಮಾಡಿಸಿ ಅಂತಂದರು. ಅದನ್ನು ಮಾಡಿಸಿದ್ವಿ. ಅದನ್ನು ಮಾಡಿಸಿದಾಗಲೂ ಕೂಡ ಅದರಲ್ಲೂ ಸಹ 6.9 ಅಂತೇನೋ ಕೊಟ್ಬಿಟ್ಟಿದ್ರು. 6.9 6.7 ಕೊಟ್ಬಿಟ್ಟಿದ್ರು. ಅವಾಗಂತೂ ಶುಗರ್ ಬಂದ್ಬಿಡ್ತು. ಸರಿ, ಮಾತ್ರೆ ತೊಗೊಳೋದು ಬೇಡ, ಅವರು ಇನ್ನೂ ಒಂದು ಟೆಸ್ಟ್ ಮಾಡಿಸಿ ಅಂತಂದ್ರು. ನಾನು ಇವ್ರು ಯಾಕೋ ಟೆಸ್ಟ್ ಮೇಲೆ ಟೆಸ್ಟ್ ಬರೀತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಟೆಸ್ಟ್ ಮಾಡಿಸೋದಕ್ಕೆ ಅಂತ ಹೋಗ್ಲಿಲ್ಲ. ಅವಾಗ ಶುರು ಮಾಡ್ಕೊಂಡೆ ವಾಕಿಂಗ್ ಮಾಡೋದು, ಮೆಂತ್ಯ ತಿನ್ನೋದು, ಇದನ್ನೆಲ್ಲ ಮಾಡಿ ಕಂಟ್ರೋಲ್ ಮಾಡೋಣ. ಇವಾಗ ನಾವೇನೆ ಎಲ್ರಿಗೂ ಹೇಳ್ಬಿಟ್ಟು ಕೇಳ್ತೀವಲ್ವಾ, ಈ ಥರ ಬಂದ್ಬಿಡ್ತು, ಏನು ಮಾಡೋದು ಅಂತ. ತೆಂಗಿನಕಾಯಿ ಮಾಡ್ತಾ ಇದ್ದಾರೆ. ನಾವೇ ಈಗ ನಮಗೆ ಪರಿಚಯ ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ಕೇಳ್ತೀವಲ್ಲ. ಸೊ ಅವ್ರೇನು ಹೇಳಿದ್ರು ಅಂತಂದರೆ, ಈಗಲೇ ಮಾತ್ರೆಗೆ ಹೋಗ್ಬಿಡಿ, ಕಂಟ್ರೋಲ್ ಮಾಡಿ, ಇವಾಗಿಂದನೇ ರೈಸ್ ತಿನ್ನೋದು ಅದು ಇದು ಅಂತ ಹೇಳಿದ್ರ. ನಾನು ಸುಮಾರು ದಿವಸ ಅದನ್ನ ಮಾಡಿದೆ. ಅದಾದಮೇಲೆ ಮತ್ತೆ ಹೋಗಿಲ್ಲ ಅಂತಂದಾಗ ನಾನೇನು ಅಂದ್ಕೊಂಡೆ, ಮತ್ತೆ ಹೋಗಿ ಒಂದ್ಸರಿ ಬ್ಲಡ್ ಟೆಸ್ಟ್ನ ಮಾಡಿಸೋಣ. ಅದಾದಮೇಲೆ ಹೋಗಿ ಶುಗರ್ ಮಾತ್ರೆ ತೊಗೊಂಡೇ ಬಿಡೋಣ. ಯಾಕೆಂದರೆ ಕಡ್ತಾ ಅಂತೂ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಸೊ ಅದಕ್ಕೆ ಶುಗರ್ನ ಟೆಸ್ಟ್ ಮಾಡಿಸಿ ಅದಕ್ಕೆ ಮಾತ್ರೆ ತೊಗೊಂಡೇ ಬಿಡೋಣ, ಇನ್ನು ಆಗೋದಿಲ್ಲ, ಕಡ್ತಾ ಕೆರ್ಕೊಂಡು ನನಗಂತೂ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ಆ ಥರ ಆಗ್ಬಿಟ್ಟಿತ್ತು. ಸರಿ ಅಂತ ಅಂದ್ಬಿಟ್ಟು ಬೇರೆ ಕಡೆ ಹೋಗಿ ನಾನು ಬ್ಲಡ್ ಟೆಸ್ಟ್ನ ಮಾಡಿಸಿದೆ. ನಾನು ಮಾಡಿದ ಮಿಸ್ಟೇಕ್ ಏನಂತಂದರೆ, ಬ್ಲಡ್ ಟೆಸ್ಟ್ ರಿಪೋರ್ಟ್ ತೊಗೊಂಡು ನೋಡೋಕ್ಕಿಂತ ಮುಂಚೆನೇ ನಾನು ಬೇರೆ ಒಂದು ಲ್ಯಾಬಲ್ಲಿ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟಿದ್ದೆ. ಸೊ ನಾನು ರಿಪೋರ್ಟ್ನ ನೋಡೇ ಇಲ್ಲ, ಅದೇನು ಬಂದಿದೆ ಅಂತ ಅಂದ್ಬಿಟ್ಟು ನೋಡೇ ಇಲ್ಲ ರಿಪೋರ್ಟ್ನ. ಸೀದಾ ಅದನ್ನು ಈಸ್ಕೊಂಡು, ನಾನು ಕೆಲಸ ಮುಗಿಸ್ಕೊಂಡು ಹೋಗಿ ರಿಪೋರ್ಟ್ ಈಸ್ಕೊಂಡು ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ನಲ್ಲ ಡಾಕ್ಟ್ರು, ಅಲ್ಲಿಗೆ ಹೋದೆ. ಅಲ್ಲಿ ಹೋಗಿ ಡಾಕ್ಟ್ರು ಬರೋಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ಇತ್ತು. ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ತೆಗೆದು ನೋಡಿದ್ರೆ ಏನೋ ಶುಗರು ಇಲ್ಲ, ಎಂಥದ್ದಿಲ್ಲ, ಎಲ್ಲ ಫುಲ್ ನಾರ್ಮಲ್. ನಾನು ಬಿಫೋರು ಆಫ್ಟರು ಮತ್ತು HbA1c ಮಾಡಿಸ್ತಾರಲ್ಲ, ಅದು 3 ಕೂಡ ಮತ್ತೆ ಮಾಡಿಸಿದ್ದೆ. ಸೊ ಎಲ್ಲದರಲ್ಲೂ ನಾರ್ಮಲ್ ಅಂತಲೇ ಬಂದಿತ್ತು. ಸರಿ, ಇನ್ನೇನು ಡಾಕ್ಟ್ರ್ ಹತ್ರ ಬಂದ್ಬಿಟ್ಟಿದ್ದೀನಲ್ಲ, ನೋಡೋಣ ಯಾವುದಕ್ಕೆ ಇರ್ಬೋದು, ಇದು ಶುಗರು ಇಲ್ಲ, ಮತ್ತು ಏನಕ್ಕೆ ಕಡ್ತಾ ಆಗ್ತಾ ಇರ್ಬೋದು, ಒಂದ್ಸರಿ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಡಾಕ್ಟ್ರು ಬರೋ ತನಕ ವೆಯ್ಟ್ ಮಾಡಿ ಹೋಗಿ ಚೆಕಪ್ ಮಾಡಿಸಿದ್ದಕ್ಕೆ ಅವರು BP ಚೆಕ್ ಮಾಡಿದ್ರ. BP ಚೆಕ್ ಮಾಡಿ ನಿಮಗೆ BP ಇದೆ ಅಂತ ಹೇಳಿದ್ರು. ಶುಗರ್ ಇಲ್ಲ ಅಂತ ಖುಷಿ ಪಡೋದ, BP ಬಂತು ಅಂತ ಮತ್ತೆ ಟೆನ್ಷನ್ ಆಗೋದ ಗೊತ್ತಾಗಿಲ್ಲ. ಸೊ ಅದಾದಮೇಲೆ ಅವ್ರೇನಂದ್ರು, 1 ವಾರ BPನ ಮನೆಯಲ್ಲೇ ಚೆಕ್ ಮಾಡ್ಕೊಳ್ಳಿ, ಅದು ಯಾವ ಥರ ಬರುತ್ತೆ ಅದ್ರ ಮೇಲೆ ನಾನು ಮಾತ್ರೆ ಕೊಡ್ತೀನಿ ನಿಮಗೆ ಅಂತ ಅಂದ್ಬಿಟ್ಟು ಅಂದರು. ಸೊ ಮನೆಗೆ ಬಂದು 1 ವಾರ BP ಚೆಕ್ ಮಾಡಿದೆ, ಅದು ನಾರ್ಮಲ್ಲೇ ಬಂತು. ಅದಾದಮೇಲೆ ಹಾಸ್ಪಿಟಲ್ಗೆ ಹೋಗಿದ್ದಕ್ಕೆ ಅವರು ಅಷ್ಟರಲ್ಲಿ ನೀವೇನು ಮಾಡಿ ಅಂತಂದರೆ, ನೆಕ್ಸ್ಟ್ 1 ವಾರ ಬಿಟ್ಟು ಬನ್ನಿ, ಅಷ್ಟರಲ್ಲಿ ಎಕೋ ECG ಮತ್ತು ಒಂದಷ್ಟು ಬ್ಲಡ್ ಟೆಸ್ಟ್ಗಳು ಬರ್ಕೊಟ್ರು. ಥೈರಾಯ್ಡು ಮತ್ತು ಇನ್ನು ಬೇರೆ ಬೇರೆ ಯಾವುದೇದೋ ಶುಗರ್ದಲ್ಲ, ಬೇರೆ ಬೇರೆ ಟೆಸ್ಟ್ ಎಲ್ಲ ಬರ್ಕೊಟ್ರು. ಒಂದು 9-10 ಥರ ಟೆಸ್ಟ್ ಬರೆದಿದ್ರು. ಸೊ ಬ್ಲಡ್ ಟೆಸ್ಟು ಮತ್ತು ಎಕೋ ECG ಎಲ್ಲ ಮಾಡಿಸ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಸೊ ಅದೆಲ್ಲ ಮಾಡಿಸ್ದೆ. ಅದು ಟೋಟಲ್ ಆಗಿದ್ದು 3800 ರೂಪಾಯಿ ಆಯಿತು ಅಷ್ಟು ಟೆಸ್ಟ್ಗಳಿಗೆ. ಸೊ 3800 ಆಯಿತಾ, ಅದನ್ನೆಲ್ಲ ಟೆಸ್ಟ್ ಮಾಡಿಸ್ಬಿಟ್ಟು ತೊಗೊಂಡೋಗಿ ಕೊಟ್ಟೆ. ಅವ್ರೇನಂದ್ರು, ಎಲ್ಲ ನಾರ್ಮಲ್ ಇದೆ, ಏನು ಮಾತ್ರೇನು ಏನು ಬೇಡ, ಸ್ವಲ್ಪ ಉಪ್ಪು ಸಕ್ಕರೆ ಕಮ್ಮಿ ಮಾಡಿ ಅಂತ ಅಂದ್ಬಿಟ್ಟು ಅಂದರು. ಕೊನೆಗೆ BPನೂ ಇಲ್ಲ, ಶುಗರು ಇಲ್ಲ,
ಅಂತ ಆಯ್ತಾ. ಅಲರ್ಜಿ ಕಂಟೆಂಟ್ ಜಾಸ್ತಿ ಇರ್ಬೋದು ಅಂತಾನು ಹೇಳಿದ್ರು. ಅದಕ್ಕೋಸ್ಕರ ಬ್ಲಡ್ ಟೆಸ್ಟ್ ಮಾಡ್ಸೋಣ ಅಂತ ಹೇಳಿದ್ರು. ಅಲರ್ಜಿ ಕಂಟೆಂಟು ಜಾಸ್ತಿ ಇಲ್ಲ, ಎಲ್ಲ ನಾರ್ಮಲ್ ಇದೆ, ಆದ್ರೆ ಕಟ್ತಾ ಮಾತ್ರ ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ಮತ್ತೆ ಅವ್ರೇನ್ ಹೇಳಿದ್ರು, ಸ್ಕಿನ್ ಡಾಕ್ಟರ್ ಹತ್ರನೇ ಹೋಗಿ ಒಂದ್ಸರಿ ತೋರಿಸಿ ಅಂದ್ರು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅವತ್ತಿನ ದಿವಸನೇ ನಾನು ಮತ್ತೆ ಸ್ಕಿನ್ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು, ನಾವು ಹಳೆ ಮನೆ ಇತ್ತಲ್ಲ ಅಲ್ಲಿಗೆ ಹೋಗಿ ಸ್ಕಿನ್ ಡಾಕ್ಟರ್ ಹತ್ರನೇ ತೋರಿಸ್ದೆ. ಅವ್ರೇನ್ ಹೇಳಿದ್ರು, ಈಗಾಗಲೇ ಬ್ಲಡ್ ಟೆಸ್ಟ್ ಅದೆಲ್ಲ ಒಂದಷ್ಟು ಮಾಡಿಸಿದ್ದೀನಿ. ಅವ್ರೇನಂದ್ರು, ಈ ಸರಿ ಒಂದು ಲೋಷನ್ನು ಮಾತ್ರ ಎಲ್ಲ ಬರ್ಕೊಡ್ತೀನಿ, ಅದನ್ನ ಹಚ್ಚಿ ನೋಡಿ, ಒಂದೇ ಸರಿ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ನೀವು ಫುಲ್ ಬಾಡಿ ಚೆಕಪ್ ಮಾಡಿಸ್ಬೇಕಂತ. ನನಗಂತೂ ಆಯ್ತು ಕತೆ, ಫುಲ್ ಬಾಡಿ ಚೆಕಪ್ ಅಂತ ಅಂದ್ಬಿಟ್ಟು ಮತ್ತೆ ಟೆನ್ಷನ್. ಎಷ್ಟು ಗೊತ್ತಾ ನಿಮಗೆ, ನೀವು ನಂಬ್ತಿರೋ ಬಿಡ್ತಿರೋ, ಬರೀ ಒಂದು ಅಲರ್ಜಿ ಕಡ್ತಾ ಬಂದಿದ್ದಕ್ಕೆ ನಾನು 10,000 ರಿಂದ 12,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಸೊ ಒಂದು 3-4 ತಿಂಗಳಲ್ಲಿ 10,000 ರಿಂದ 12,000 ರೂಪಾಯಿ ಖರ್ಚಾಗಿದೆ ನನಗೆ. ಇಲ್ಲಿ ಬ್ಲಡ್ ಟೆಸ್ಟು, ಮತ್ತೆ ಇನ್ನೊಂದು ಕಡೆ ಬ್ಲಡ್ ಟೆಸ್ಟು, ಮತ್ತೆ ಎಕೋ ECG ಆ ಟೆಸ್ಟ್ಗಳು, ಮತ್ತೆ ಸ್ಕಿನ್ ಡಾಕ್ಟ್ರು ಮುಂಚೆ ಕೊಟ್ಟಿದ್ದ ಮಾತ್ರೆಗಳು. ಅವ್ರ ಫೀಸೇ 600 ರೂಪಾಯಿ, ಒಂದ್ಸರಿಗೆ ಹೋದ್ರೆ 600 ರೂಪಾಯಿ ಫೀಸ್ ತಗೊಂತಾರೆ ಸ್ಕಿನ್ ಡಾಕ್ಟ್ರು. ಸೊ ಇದೆಲ್ಲ ಸೇರಿ 10-12,000 ಆಯ್ತು. ಸೊ ಕೊನೆಗೆ 59 ರೂಪಾಯಿ ಒಂದು ಲೋಷನ್ ಕೊಟ್ರು, ಅದನ್ನ ಹಚ್ಕೊಂಡಿದ್ದಕ್ಕೆ ಕಡಿಮೆ ಆಯ್ತು. ಇವಾಗ ಇನ್ನೊಂದು 2-3 ಲೋಷನ್ ಇದೆ, ಅದನ್ನ ಹಚ್ಕೊಬೇಕು. ಒಂದು ತಿಂಗಳು ಕಂಟಿನ್ಯೂ ಆಗಿ ಹಚ್ಕೊಳ್ಳಿ, ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಅದಕ್ಕೆ ಇಷ್ಟರಲ್ಲೇ ಮುಗಿತಲ್ಲ ಅಂತ ನಿಟ್ಟುಸಿರು ಬಿಟ್ಟಿದ್ದಾಯ್ತು. ಸೊ ನೋಡಿ, ನಾವು ಏನೋ ಅನ್ಕೊಂತೀವಿ, ಅದೇನೋ ಆಗಿರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಯಾರು ಡಾಕ್ಟ್ರುಗಳಿದ್ದಾರೆ ಅವ್ರನ್ನ ತೋರಿಸಿ ನಾವು ಇದು ಮಾಡ್ಕೊಬೇಕಾಗಿತ್ತು. ಬಟ್ ನಂದೇ ತಪ್ಪದು, ನಾನು ಶುಗರ್ ಬಂದಿರ್ಬೋದು, ಕೈ ಕಾಲು ಕಡ್ತಕ್ಕೆ ನಾನು ಶುಗರ್ ಅಂತ ನಾನೇ ಒಂದು ಇದು ಮಾಡ್ಕೊಂಡು ಹೋಗಿ ಅಲ್ಲಿ ಟೆಸ್ಟ್ ಮಾಡಿಸಿದ್ದಕ್ಕೆ ಅವರು ಶುಗರ್ ಅಂತ ಕೊಟ್ಮೇಲಂತೂ ಇದಿದು ಟೆನ್ಷನ್ ಆಗೋಯ್ತು. ಸೊ ನೋಡಿದ್ರಲ್ಲ, ನಾನು ಅದಕ್ಕೋಸ್ಕರನೇ ಇವಾಗ ಏನೋ ಬೆಳಿಗ್ಗೆ ಹೊತ್ತು ಮೆಂತ್ಯ ನೆನೆಸಿದ್ದು ನೀರು ಮತ್ತೆ ಮೆಂತ್ಯನ ತಿಂತಾ ಇರೋದು. ಯಾಕಪ್ಪ ಅಂತಂದ್ರೆ ಗೊತ್ತು, ಆಲ್ವೇಸ್ ಎಲ್ರಿಗೂ ಗೊತ್ತು, ಏನಂತಂದ್ರೆ ಶುಗರ್ ಬಂದೇ ಬರುತ್ತೆ, ಒಂದು ಏಜ್ ಅಂತ ಆದ್ಮೇಲೆ ಶುಗರ್ ಬಂದೇ ಬರುತ್ತೆ. ತುಂಬಾ ರೇರು ಶುಗರ್ ಬರ್ದೇ ಇರೋಂಥ ವಯಸ್ಸಾದವ್ರು ಇರೋದು ತುಂಬಾ ರೇರು. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಟೆಸ್ಟ್ ಮಾಡಿಸಿದೆ ನಾನು. ಸೊ ಇದೇ ಒಂದು ಬುಕ್ ಕೊಟ್ಬಿಟ್ಟವ್ರೆ. ಸೊ ಹಾಗೆ ಇದು ಏನದು ECG ಮಾಡಿದ್ದು, ECG, ಆಮೇಲೆ ಎಕೋ ಎಲ್ಲ ಇಲ್ಲೇ ಇದೆ. ಸೊ ಕೊನೆಗೆ ಅದೊಂದು ಖುಷಿ ಏನಪ್ಪಾ ಅಂತಂದ್ರೆ, ಸದ್ಯಕ್ಕೆ ಏನು ಇಲ್ಲ ಅಂತ ಬಂತಲ್ಲ ಅಂತ ಖುಷಿ. ಆದ್ರೆ 10,000 ರಿಂದ 12,000 ಖರ್ಚಾಗಿದ್ದು ಬೇಜಾರು. ಸೊ ಅಷ್ಟು ಖರ್ಚಾದ್ರೂ ಸದ್ಯಕ್ಕೆ ಏನು ಇಲ್ಲ ಅಂತ ಬಂತಲ್ಲ, ಅದಕ್ಕೆ ಖುಷಿ. ಹಾಗೆ ಇದು ಎಕೋದು ರಿಪೋರ್ಟ್. ಸೊ ನೋಡಿದ್ರಲ್ಲ, ಒಂದು ಸಣ್ಣ ಕಡತ ಎಷ್ಟು ಖರ್ಚು ಮಾಡಿಸ್ತು ಅಂತ ಅಂದ್ಬಿಟ್ಟು. ಸೊ ಇದು ಇವಾಗ ಏನು ಇಲ್ಲ ಅಂತ ಬಂದಿರ ರಿಪೋರ್ಟ್. ಹಾಗೆ ಶುಗರ್ ಬರೋದನ್ನ ಸ್ವಲ್ಪ ಮುಂದಕ್ಕಾದ್ರೂ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಏನೋ ಮೆಂತ್ಯ ಮತ್ತೆ ಇದು ವಾಕಿಂಗು ಅದೆಲ್ಲ ಶುರು ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಗೆಸ್ ಮಾಡಿದೆ ಕೊನೆಗೆ ಮೆಣಸಿನ್ಕಾಯಿನ ನೋಡಿ, ಅದು ವಡಾ ಪಾವ್ ಅಂತ. ಸೊ ನಮ್ಮ ಮನೆ ಕತೆ ನೋಡಿ ಈ ಥರ ಆಗಿದೆ. ಹಾಗೆ ನಮ್ದೇನಿದು ಓವನ್ ಇದೆ ನಮ್ಮ ಮನೇಲಿ, ಪಿಜ್ಜಾ ಮಾಡೋ ಓವನ್. ನಾನು ಇಡ್ಲಿ ಪಾತ್ರೆನ ತಗೊಂಡೋಗಿ ಓವನ್ ಮಾಡಿಕ್ಕಿದೆ. ಇಡ್ಲಿನೇ ಮಾಡೋದು ಬಿಟ್ಬಿಟ್ಟಿದ್ದೀನಿ ಇವಾಗ, ಬರೀ ಇದನ್ನ ಪಿಜ್ಜಾ ಮಾಡೋಕ್ಕೆ ಮತ್ತೆ ಈ ಥರ ಏನಾದ್ರು ಐಟಮ್ ಮಾಡೋಕ್ಕೆ ಯೂಸ್ ಮಾಡ್ಕೊತಾ ಇರೋದು. ಸೊ ಮೈದಾ ಥರ ಕೇಳಿದ್ದು ಈ ಕಾರಣಕ್ಕೆ. ನೋಡಿ, ಮೈದಾ ಯೂಸ್ ಮಾಡಿ. ಇದೇನಕ್ಕ ಮೈದಾ? ವಡೆ ಮಾಡಕ್ಕ ನಮ್ಗೆ ಇಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅನ್ನ ಉಪ್ಸಾರು ಮಾಡ್ಕೊಂಡು ಉಂಡುಬಿಟ್ಟು ಮನೆ ಕಬಿಡೋದು ಅಷ್ಟೇ ನಮ್ಗೆ ಇಂಟ್ರೆಸ್ಟ್. ಕಲರ್ ಅವರು ಬರುತ್ತೆ, ಆಮೇಲೆ ತೋರಿಸು. ಇದು ಕಟ್ ಮಾಡಿ. ಓಹೋ ಏನಾಯ್ತಮ್ಮ? ಸೀದೋಗಿದೆ ಅಲ್ಲ ನೋಡು ಮೇಲ್ಗಡೆ, ಅದಕ್ಕೆ ಓಟಿ ಸೀದ್ಕೋಬೇಕು. ಚೂರಿಂಗ್ ಸೆಟ್ ಮಾಡಿದ್ರೆ ಅದಾಗುತ್ತೆ. ಎಣ್ಣೆ ಏನಕ್ಕೆ ಕಷ್ಟ ಹಾಕಿದ್ಯಾ? ಇದನ್ನ ಹೆಂಗ್ ಮಾಡೋದು ವಡೆನಾ? ನಾರ್ಮಲ್ ಇದು ಮಾಡಲ್ಲ, ಹಾಲು ಬಂದ. ಅದಕ್ಕೆ ಇಷ್ಟು ದಪ್ಪ ಹಾಕಿದ್ಯಾ? ಇನ್ನ ಕಮ್ಮಿ ಹಾಕಮ್ಮ. ಅಷ್ಟೇ ಹಾಕೋದು. ಇಷ್ಟು ದಪ್ಪ ಬೇಡ ಕಣಮ್ಮ, ಇಷ್ಟ ಹಾಕೋದು. ಇವೆಲ್ಲ ದಪ್ಪ ಆಗವಲ್ಲ ಇನ್ನ. ಇದು ಹಿಂಗೆ ಮಾಡ್ಬೇಕಷ್ಟೇ. ನಿನ್ಗೆ ತಿಂದಿಲ್ಲ ವಡಪಾವು? ತಿಂದಿದ್ದೀನಿ, ವಡಪಾವ್ ತಿಂದಿಲ್ವಾ ನಾನು? ಸರಿ, ಬೇಗ ಹಾಕಿ ಹೋಗ್ಲಿ. ಫ್ರೆಂಡ್ಸ್ ನೋಡಿ, ನಮ್ಮ ಮಗಳು ವಡಪಾವ್ ಮಾಡಿದ್ದಾಳೆ. ಹಾರಿಕಾ, ಚಿನಿಮಾ ಅಂತ ನಾವು ಕರೆಯೋದು ಮನೇಲಿ, ಹಾರಿಕಾ. ಸೊ ಕಾಣಿಸ್ತಾ ಇದೆಯಾ ನೋಡಿ, ವಡಪಾವು
ನೋಡಿ ಡಯಟ್ ಮಾಡೋಣ ಅನ್ನೋಷ್ಟೊತ್ತಿಗೆ ಈ ಥರ ಎಲ್ಲ ಅಡುಗೆಗಳು ತಿಂಡಿಗಳು ಮಾಡಿದ್ರೆ ಮನೇಲಿ ಡಯಟ್ ಮಾಡೋಕ್ಕೆ ಇಂಟ್ರೆಸ್ಟು ಬರೋದಿಲ್ಲ. ಸೊ ಇವಾಗ ಮಾಡಿಕೊಟ್ಟಿರೋದು ಯಾಕೆ ಬೇಡ ಅನ್ನೋದಲ್ವಾ, ಅದು ತಿನ್ಕೊಂಬಿಡೋಣ. ಹಾಗೆ ಇದೇನಿದು ವೈಟ್ ಇದೆ ಅಂತ ಅನ್ಕೊಂಬೇಡಿ, ಅದೇನೋ ಕಲರ್ ಬರೋದಿಲ್ವಂತೆ. ಓವನಲ್ಲೇನೋ ಮಾಡಿದ್ರೆ ಕಲರ್ ಬರೋದಂತೆ. ನಾವು ಸದ್ಯಕ್ಕೆ ಮಾಡಿರೋದು ನನ್ನ ಮಗಳು ಇಡ್ಲಿ ಪಾತ್ರೆಲಿ ಇಟ್ಬಿಟ್ಟು ಮಾಡಿರೋದು. ಸೊ ಹಾಗಾಗಿ ನನಗೊಂದು, ನನಗೆರಡು ಅಲ್ಲ, ನನಗೊಂದು, ಹಾರಿಕಾಗೊಂದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.